ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಎಮ್ಮಿ ಆದಂತಹ ಫಾಲೂದಾ, ಅದರಲ್ಲೂ ಕಸ್ಟರ್ಡ್ ಫಾಲೂದಾ ತೋರ್ಸಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಕ್ವಿಕ್ಕಾಗಿ ಹೇಗೆ ಈಸಿಯಾಗಿ ಕಸ್ಟರ್ಡ್ ಫಾಲೂದಾ ಎಮ್ಮಿಯಾಗಿ ಮಾಡ್ಕೊಂಡು ಮನೇಲೆ ತಿನ್ಬೋದು ಅಂತ ಹೇಳ್ಬಿಟ್ಟು. ಈಗ ನಾವು ಜೆಲ್ಲಿ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿರೋದು ಈ ಬ್ರ್ಯಾಂಡ್ ಜೆಲ್ಲಿ ಯೂಸ್ ಮಾಡ್ತಿದೀವಿ, ವೈಕ್ಫೀಲ್ಡ್ ಅಂತ. ಸೊ ಇದರಲ್ಲಿ ಆಲ್ರೆಡಿ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ. ಸೊ ಸೇಮ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಮನೇಲೆ ಜೆಲ್ಲಿ ಮಾಡ್ಬೋದು. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಯಾಕೆ, ಜೆಲ್ಲಿ ಮಾಡೋಣ. ಈಗ ನಮ್ಗೇನು ಜೆಲ್ಲಿ ಮಿಕ್ಸ್ ಇರುತ್ತೆ, ಸೊ ಇದಕ್ಕೆ 1/2 ಲೀಟರ್ ವಾಟರ್ ಹಾಕಬೇಕು ಅಂತ ಕೊಟ್ಟಿರೋದ್ರಲ್ಲಿ. ಸೊ ಇದನ್ನ ಎಲ್ಲ ಪೌರ್ ಮಾಡ್ಕೊಳ್ಳೋಣ, 1 ಗಂಟೆ ಇರಬಾರ್ದು. ಸೊ ಈಗ ಏನು ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಹಾಕೊಳ್ಳೋಣ. ನೀವು ಯಾವ ಬ್ರ್ಯಾಂಡ್ ಜೆಲ್ಲಿ ಬೇಕನ್ನ, ಜೆಲ್ಲಿ ಪೌಡರ್ ಬೇಕಂತ ತಗೋಬಹುದು. ಜೆಲ್ಲಿ ಕ್ರಿಸ್ಟಲ್ ಪೌಡರ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ನೀವು ಯಾವ ಬ್ರ್ಯಾಂಡ್ ಬೇಕಂತ ತರಿಸ್ಕೋಬಹುದು. ಅಲ್ಲಿರೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಜೆಲ್ಲಿ ಮಾಡ್ಬೋದು ಈಸಿಯಾಗಿ. ಈಗ ನೀವಿಲ್ಲಿ ನೀರು ಬಾಯ್ಲ್ ಇಟ್ಕೊಂಡಿದೀವಿ. 500 ml ಅಂದ್ರೆ 1/2 ಲೀಟರ್ ಅಷ್ಟು ನೀರನ್ನ ಬಾಯ್ಲ್ ಮಾಡಕ್ಕೆ ಇಟ್ಕೊಂಡಿದೀವಿ. ಸೊ ನೀರು ಸ್ವಲ್ಪ ಬಾಯ್ಲ್ ಆಗಲಿ. ಈಗ ಈ ಜೆಲ್ಲಿ ಪೌಡರ್ ಏನಿದೆ, ಸೊ ಈ ಬಾಯ್ಲ್ ಆಗ್ತಿರೋ ವಾಟರ್ಗೆ ಹಾಕೊಳ್ಳೋಣ. ಎಲ್ಲಾನು ಹಾಕೊಂಡು ಈ ಥರ ಚೆನ್ನಾಗಿ ಡಿಸಾಲ್ವ್ ಆಗಬೇಕು, ಯಾವುದು ಲಂಪ್ಸ್ ಫಾರ್ಮ್ ಆಗಬಾರ್ದು. ಸೊ ಇದು ಕುದ್ದಿರೋದ್ರಿಂದ ಇದನ್ನ ಆಫ್ ಮಾಡಿಕೊಂಡು 1 ನಿಮಿಷ ಹಾಕ್ಲಿ, 1-2 ನಿಮಿಷ, ಆಮೇಲೆ ಮೋಲ್ಡ್ಗೆ ಹಾಕೊಳ್ಳೋಣ. ಈಗ ನೋಡ್ಬೋದು ಈ ಥರ ಮೋಲ್ಡ್ ತೊಗೊಂಡಿದ್ದೀವಿ, ನಾನೊಂದು ಕೇಕ್ ಮೋಲ್ಡು. ಸೊ ಯಾವ್ದಾನು ಸರಿ ನಿಮ್ಮ ಮನೇಲಿ ಯಾವ ಮೋಲ್ಡ್ ಬೇಕನ್ನ ಹಾಕೋಬೋದು. ನಾನು ಇದಕ್ಕೆ ಪೌರ್ ಮಾಡ್ತಾ ಇದ್ದೀನಿ ಮಾಡಿಟ್ಕೊಂಡೋದನ್ನ. ಈಗ ನಾನು ಇದಕ್ಕೆ ಹಾಕಿಟ್ಟಿದ್ದೀನಿ. ಸೊ ನೋಡ್ಬೋದು ಕಲರು ಸಹ ನಾನು ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಈ ಥರ ಪಿಂಕ್ ಕಲರ್ ಮೇಲೆ ಬಂದಿದೆ ನನಗೆ ಟೆಕ್ಸ್ಚರು. ಸೊ ಇದನ್ನ ಸ್ವಲ್ಪ ಕೂಲ್ ಆಗಲಿ, ದೆನ್ ನಾವು ರೆಫ್ರಿಜರೇಟರ್ ಇಟ್ಟು 1.5 to 2 hours ಬಿಟ್ಟು ನೋಡಿದ್ರೆ ಜೆಲ್ಲಿ ರೆಡಿ ಆಗಿದೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಕ್ವಿಕ್ಕಾಗಿ. ಸ್ವಲ್ಪ ಕೂಲ್ ಆಗಿದೆ ರೆಫ್ರಿಜರೇಟರ್, ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಈಗ ನೋಡ್ಬೋದು 2 hours ಆದಮೇಲೆ ಜೆಲ್ಲಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಹಾಗಾದ್ರೆ ಇದನ್ನ ಈಗ ಕಟ್ ಮಾಡಿ ನೋಡೋಣ. ನೋಡಿದ್ರಲ್ಲ ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ಜೆಲ್ಲಿ ಶೇಪ್ ಯಾವ ಶೇಪ್ ಬೇಕಲ್ಲ ನೋಡ್ಬೋದು. ಎಲ್ಲ ಕಟ್ ಆದಮೇಲೆ ನೀಟಾಗಿ ನಾವು ಹಿಂಗೆ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಜೆಲ್ಲಿ. ಸೊ ಇದನ್ನು ನಾವು ಫಾಲೂದಾಸ್ ಮಾಡಿದಾಗ ಅಥವಾ ಮಿಲ್ಕ್ ಶೇಕ್ಸ್ ಮಾಡಿದಾಗ ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ರೋಸ್ ಮಿಲ್ಕ್ಗಾಗಲಿ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಜೆಲ್ಲಿ ಎಲ್ಲ ಬಂದಿದೆ. ನಾವು ಯಾವ ಶೇಪ್ ಬೇಕನ್ನ ಕಟ್ ಮಾಡ್ಕೋಬೋದು. ಸೊ ಬನ್ನಿ ಹಾಗಾದರೆ ಯಾವ್ದಾರ ಒಂದು ರೆಸಿಪಿ, ಫಾಲೂದಾ ರೆಸಿಪಿ ಮಾಡೋಣ. ನೋಡೋಣ ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ಅದಕ್ಕೆ ಸಕ್ಕರೆ ಮತ್ತು ಜೆಲ್ಲಿ ಮಾಡ್ಕೊಂಡಿರೋದು, ಹಾಗೆ ಶಾವಿಗೆ, ಸೇಮಿಯಾ ಅಂತ ಹೇಳ್ತಾರಲ್ಲ ಅದು, ನಂತರ ನಮಗೆ ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಗೂ ಟೂಟಿ ಫ್ರೂಟಿ, ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀವಿ. ನಂತರ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋಂಥ ಬನಾನಾ, ಸಣ್ಣಗೆ ಚಾಪ್ ಮಾಡ್ಕೊಂಡಿರೋಂತಹ ಖರ್ಜೂರ, ಹಸಿ ಖರ್ಜೂರ ತೊಗೊಂಡಿದ್ದೀವಿ ನಾವು. ನಂತರ ಚೆರಿ ತೊಗೊಂಡಿದ್ದೀವಿ. ನಂತರ ನಾವು ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀವಿ, ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ. ಸಬ್ಜಾ ಸೀಡ್ಸ್ನ ಒಂದು 10 ಮಿನಿಟ್ಸ್ ನೆಂದರೆ ಸಾಕು. ಈ ಪ್ರೊಸೆಸ್ ಆಗೋಷ್ಟು ಅದು ನೆಂದಿರುತ್ತೆ. 1 ಕಪ್ಪಷ್ಟು ಹಾಲು. ಸೊ ಬನ್ನಿ ಹಾಗಾದರೆ ಹೇಗೆ ಈಸಿಯಾಗಿ ಕಸ್ಟರ್ಡ್ ಫಾಲೂದಾ ಮನೇಲೇ ಮಾಡ್ಬೋದು ಅಂತ ಹೇಳಿ ನೋಡೋಣ. ಈಗ ನಾವು ಈ 1 ಕಪ್ಪಷ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನಾನು ಅಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಇದು ಸೇಮಿಯಾನ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಹಾಲು. ಈಗ ಈ ಥರ ಒಂದು ತಣ್ಣನೆ ಹಾಲು ತೊಗೊಂಡಿದ್ದೀವಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ನಾವು ಕಸ್ಟರ್ಡ್ ಹಾಕೊತೀವಿ. ಇದನ್ನು ಹಾಕೊಂಡು ಗಂಟಿಲ್ದರೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಹಾಲು ಸ್ವಲ್ಪ ಬಿಸಿಯಾಗಿರುತ್ತೆ. ಇದು ಸಕ್ಕರೆ ನೋಡ್ಕೊಂಡು ಹಾಕೊಂಡು ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸೊ ನೋಡ್ಕೊಂಡು ಹಾಕೋ, ಸ್ವಲ್ಪ ಸಕ್ಕರೆ ಕರಗಲಿ. ಈಗ ನಾವು ಈ ಹಂತದಲ್ಲಿ ಕಸ್ಟರ್ಡ್ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಕಸ್ಟರ್ಡು, ಅದನ್ನು ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗಬೇಕು ಹಾಲು. ಈಗ ಈ ಹಂತದಲ್ಲಿ ನಾವೀಗ ಸ್ವಲ್ಪ ತಿಕ್ಕಾಗಬೇಕಾದ್ರೆ ಈ ಶಾವಿಗೆ ಸೇಮಿಯಾ ಇರುತ್ತಲ್ಲ, ನಾನಿಲ್ಲಿ ಅರ್ಧದಷ್ಟು ಸೇಮಿಯಾ ಹಾಕೋತಾ ಇದ್ದೀನಿ. ಸೊ ಫಾಲೂದಾ ಮಾಡ್ಕೊಳ್ಳೋಕ್ಕೆ ಕುಕ್ ಮಾಡಬೇಕಾಗಿರೋದು ಮೇನ್ ಥಿಂಗ್ ಇದೇನೆ. ಈಗ ನೋಡ್ಬೋದು ಸೇಮಿಯಾ ಕಸ್ಟರ್ಡ್ಗೆ ಬೇಕಾಗಿರೋದು ಮೇನು ಈ ಸೇಮಿಯಾದು. ನಾವೇನು ಮಾಡ್ತಾ ಇದ್ದೀವಿ ಖೀರ್ ಥರ. ಸೊ ಇದು ರೆಡಿ ಇದೆ. ಸೊ ಇದನ್ನ ಬಂದು ಆ್ಯಕ್ಚುಲಿ ಪುಡ್ಡಿಂಗಾಗಿ ಯೂಸ್ ಮಾಡ್ತೀವಿ ನಾವು. ಕಸ್ಟರ್ಡ್ ಅಂದರೆ ಫಾಲೂದಾ ಮಾಡಬೇಕಾದ್ರೆ ಈ ಕಸ್ಟರ್ಡ್ ಪುಡ್ಡಿಂಗ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈ ಪುಡ್ಡಿಂಗ್ನ ಯೂಸ್ ಮಾಡಿ ನಾವು ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫಾಲೂದಾನ ಬನ್ನಿ ನೋಡೋಣ ಕ್ವಿಕ್ಕಾಗಿ. ಸೊ ಇದು ಸ್ವಲ್ಪ ಆರಬೇಕು, ಇದು ತಣ್ಣಗಾಗಲಿ. ಇದನ್ನ ಒಂದು ಬೌಲ್ಗೆ ಹಾಕಿಡೋಣ. ಇದು ಕಂಪ್ಲೀಟಾಗಿ ಕೂಲ್ ಆಗಲಿ, ದೆನ್ ಫಾಲೂದಾನ ನಾವು ಈಸಿಯಾಗಿ ಅಸೆಂಬಲ್ ಮಾಡ್ಬೋದು. ಈಗ ಫಾಲೂದಾನ ಅಸೆಂಬ್ಲಿ ಮಾಡೋಣ. ಮೊದಲಿಗೆ 1 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ರೂಹ್ ಅಫ್ಜಾನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು 1 ಟೇಬಲ್ ಸ್ಪೂನ್ ಅಷ್ಟು ರೂಹ್ ಅಫ್ಜಾ ತೊಗೊಂಡು ಜಸ್ಟ್ ಹಿಂಗೆ ಗ್ಲಾಸಿಗೆ ಹಾಕಿದ್ರೆ ಸಾಕು. ಸುಮ್ಮನೆ ಡೆಕೋರೇಷನ್ ಥರ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಸಹ. ಸೊ ಅದೇ ಥರ ಇದಕ್ಕೂ ಮಾಡೋಣ.
ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ 1ರಿಂದ 1.5 ಚಮಚದಷ್ಟು ನಾನು ಸಬ್ಜಾ ಹಾಕೋತಾ ಇದ್ದೀನಿ ಎರಡಕ್ಕೂ. ನಂತರ ನಾವು ಕಸ್ಟರ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಇದನ್ನು ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಈ ಥರ. ನೆಕ್ಸ್ಟ್ ನೋಡ್ಬೋದು ಈಗ ಈ ಥರ ಕಾಣುತ್ತೆ. ನೆಕ್ಸ್ಟ್ ನಾನೀಗ ಫ್ರೆಶ್ ಬನಾನಾ ಯೂಸ್ ಮಾಡ್ತಿದ್ದೀನಿ. ಎರಡಕ್ಕೂ 1 ಟೇಬಲ್ ಸ್ಪೂನ್ ಅಷ್ಟು ಈ ಬನಾನಾ ಹಾಕೊಳ್ಳೋಣ. ನೆಕ್ಸ್ಟ್ ಈಗ ಖರ್ಜೂರ ಹಾಕೊಳ್ಳೋಣ, ಫೈನ್ಲಿ ಚಾಪ್ಡ್ ಖರ್ಜೂರ. ನೆಕ್ಸ್ಟ್ ಇದು ಮಾಡಿಟ್ಕೊಂಡಿರೋಂಥ ಜೆಲ್ಲಿ ಹಾಕೊಳ್ಳೋಣ. ಹಿಂಗೆ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ನೋಡಿಕೊಂಡು. ಈಗ ಒಂದು ಸ್ವಲ್ಪ ಮಾತ್ರ ಇದು ಮಾಡ್ಕೊಂಡಿದ್ದೀವಲ್ಲ, ಇದನ್ನೊಂದು ಚೂರು ಹಾಕ್ಕೊಳ್ಳೋಣ ಕಸ್ಟರ್ಡಿಂದು, ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಹಿಂಗೆ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಫೀಲಿಂಗ್ಸ್. ನಾನಿಲ್ಲಿ ಯೂಸ್ ಮಾಡ್ತಿರೋದು ವೆನಿಲಾ ಐಸ್ ಕ್ರೀಮ್. ಸೊ ನೀವು ಯಾವ ಫ್ಲೇವರ್ ಬೇಕಾನ ಯೂಸ್ ಮಾಡ್ಬೋದು. ಸೊ ಈ ಥರ ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್. ಸೇಮ್ ಎರಡಕ್ಕೂ ವೆನಿಲಾ ಐಸ್ ಕ್ರೀಮ್ ಯೂಸ್ ಮಾಡಿದ್ದೀನಿ ನಾನು. ಸೊ ಈಗ ನೋಡ್ಬೋದು ಈ ಥರ ಕಾಣುತ್ತೆ. ಫೈನಲಿ ಫಾಲೋದ. ಸೊ ಲಾಸ್ಟ್ ಟ್ಯೂಟಿ ಫ್ರೂಟಿ ಹಾಕೋಣ. ಈ ಥರ ಟ್ಯೂಟಿ ಫ್ರೂಟಿ ಹಾಕಿ ಒಂದೊಂದು ಚೆರಿ ಇಟ್ಬಿಟ್ರೆ ಸೂಪರ್ ಆಗಿರುತ್ತೆ. ಈಗ ನೋಡಿದ್ರಲ್ಲ ಹೇಗೆ ಯಮ್ಮಿ ಆದಂತಹ ಕಸ್ಟರ್ಡ್ ಫಾಲುದಾ ರೆಡಿಯಾಗಿದೆ ಅಂದ್ಬಿಟ್ಟು. ಇದನ್ನು ತಿನ್ನೋಕೆ ಸಹ ತುಂಬ ಸೂಪರ್ ಆಗಿರುತ್ತೆ. ಅದರಲ್ಲೂ ಸಮ್ಮರ್ ಇರೋದ್ರಿಂದ ದಯವಿಟ್ಟು ಎಲ್ಲ ಮನೇಲಿ ಟ್ರೈ ಮಾಡಿ. ಸೊ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ.